ರಸ್ತೆಯಲ್ಲಿ ನಿಧಾನವಾಗಿ ಗಾಡಿ ಓಡಿಸೋರು ಕೂಡ ಕೆಲವೊಮ್ಮೆ ಎಷ್ಟು ಅಪಾಯಕಾರಿಯಾಗಬಹುದು ಅಂತ ಗೊತ್ತಾ? ಆದರೆ ನಿಮ್ಮ ಸ್ಲೋ ಡ್ರೈವಿಂಗ್ನಿಂದ ಒಬ್ಬ ಟ್ರಕ್ ಡ್ರೈವರ್ಗೆ ಸಿಕ್ಕಾಪಟ್ಟೆ ಕೋಪ ಬಂದರೆ ಏನಾಗುತ್ತೆ? ಅದೇ ರೀತಿ ಆಗಿದ್ದು ಟ್ರೇಸಿ ಜೊತೆ. ಅವಳು ಸುಮಾರು 60 ಕಿಲೋಮೀಟರ್ ಸ್ಪೀಡ್ನಲ್ಲಿ ಆರಾಮಾಗಿ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾಳೆ. ಮುಂದೆ ಇದ್ದ ಒಂದು ಗಾಡಿನ ಓವರ್ಟೇಕ್ ಮಾಡೋಕ್ಕೆ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡ್ತಾಳೆ ಅಷ್ಟೇ. ಹಿಂದೆ ಬರ್ತಿದ್ದ ಟ್ರಕ್ ಡ್ರೈವರ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಅವನು ಟ್ರೇಸಿಯ ಕಾರನ್ನೇ ಟಾರ್ಗೆಟ್ ಮಾಡಿಕೊಂಡು ಚೇಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದರಿಂದ ಟ್ರೇಸಿಗೆ ತುಂಬ ಭಯ ಆಗಿ ತನ್ನ ಕಾರ್ನ ಸ್ಪೀಡ್ನ 120 ಕಿಲೋಮೀಟರ್ ಬರೋವರೆಗೆ ಹೆಚ್ಚಿಸ್ತಾಳೆ. ಆದರೆ ಆ ಟ್ರಕ್ ಡ್ರೈವರ್ ಮಾತ್ರ ಬಿಡೋ ಮನಸ್ಸೇ ಮಾಡಲಿಲ್ಲ. ಇದು ಸಾಮಾನ್ಯ ರೋಡ್ ರೇಜ್ ಅಲ್ಲ ವೀಕ್ಷಕರೇ, ಇದು 2024ನಲ್ಲಿ ಬಿಡುಗಡೆಯಾದ ಕೆನಡಾದ ಹೈವೇ ಹಿನ್ನೆಲೆಯ ಕೋಲ್ಡ್ ರೋಡ್ ಸಿನಿಮಾದ ಕತೆ. ಒಂದು ಸಣ್ಣ ಡ್ರೈವಿಂಗ್ ತಪ್ಪಿನಿಂದ ಟ್ರೇಸಿಯ ಜೀವನವೇ ಅಪಾಯಕ್ಕೆ ಸಿಲುಕುತ್ತೆ. ಹಾಗಾದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ಹೈವೇನಲ್ಲಿ ಸ್ಲೋ ಆಗಿ ಗಾಡಿ ಓಡಿಸೋಬೇಕಾದ್ರೆ ಯಾವಾಗಲೂ ಸ್ಲೋ ಲೈನಲ್ಲೇ ಓಡಿಸಬೇಕು. ಟ್ರೇಸಿ ಒಬ್ಬ ಸಾಮಾನ್ಯ ಕೆಲಸ ಮಾಡುವ ಮಹಿಳೆ. ಆ ದಿನ ಬೆಳಗ್ಗೆ ಅವಳ ತಂಗಿಯಿಂದ ಒಂದು ಕಾಲ್ ಬರುತ್ತೆ. ಅಮ್ಮನ ಆರೋಗ್ಯ ತುಂಬ ಸೀರಿಯಸ್ ಆಗಿದೆ, ಆದಷ್ಟು ಬೇಗ ಮನೆಗೆ ಬಾ ಅಂತ ಹೇಳ್ತಾಳೆ. ಅದನ್ನು ಕೇಳಿದ ಟ್ರೇಸಿ ಕೂಡಲೇ ಕಾರ್ ತೆಗೆದುಕೊಂಡು ಮನೆಯ ಕಡೆ ಹೊರಡ್ತಾಳೆ. ಸ್ವಲ್ಪ ದೂರ ಹೋದ್ಮೇಲೆ ಮ್ಯಾಪ್ ಚೆಕ್ ಮಾಡೋಕ್ಕೆ ಕಾರನ್ನು ಸೈಡಿಗೆ ನಿಲ್ಲಿಸ್ತಾಳೆ. ಜೊತೆಗೆ ತನ್ನ ಸಾಕು ನಾಯಿಯನ್ನು ಕೆಳಗೆ ಇಳಿಸಿ ಟಾಯ್ಲೆಟ್ಸ್ ಮಾಡಿಸೋಕೆ ಬಿಡ್ತಾಳೆ. ಆದರೆ ಅವಳು ಮ್ಯಾಪ್ ನೋಡೋದ್ರಲ್ಲಿ ಫುಲ್ ಬ್ಯುಸಿಯಾಗಿರೋದ್ರಿಂದ ನಾಯಿ ಯಾವಾಗ ರಸ್ತೆ ಮೇಲೆ ಹೋಯ್ತೋ ಅವಳಿಗೆ ಗೊತ್ತೇ ಆಗಲ್ಲ. ಅಷ್ಟರಲ್ಲಿ ಒಂದು ದೊಡ್ಡ ಟ್ರಕ್ ವೇಗವಾಗಿ ಅಲ್ಲಿಂದ ಹಾದು ಹೋಗುತ್ತೆ. ಟ್ರೇಸಿ ತನ್ನ ನಾಯಿಗೆ ಬೈಯೋದು ಬಿಟ್ಟು ಇಷ್ಟು ಸ್ಪೀಡ್ನಲ್ಲಿ ಓಡಿಸ್ಬೇಕಾ ಅಂತ ಟ್ರಕ್ ಡ್ರೈವರನ್ನೇ ಬೈಯೋಕ್ಕೆ ಶುರು ಮಾಡ್ತಾಳೆ. ಆದರೆ ಇದೇ ಸಣ್ಣ ಘಟನೆ ಮುಂದೆ ಅವಳ ಜೀವನವನ್ನೇ ನರಕ ಮಾಡಿಬಿಡುತ್ತೆ. ಟ್ರೇಸಿ ಸುಮಾರು 2 ಗಂಟೆಗಳ ಕಾಲ ಡ್ರೈವ್ ಆದ ನಂತರ ಟ್ರೇಸಿ ಒಂದು ಪೆಟ್ರೋಲ್ ಬಂಕಿಗೆ ಬರುತ್ತಾಳೆ. ಮ್ಯಾಪ್ ಪ್ರಕಾರ ಮುಂದಿನ 300 ಕಿಲೋಮೀಟರ್ವರೆಗೆ ಇದೇ ಒಂದೇ ಪೆಟ್ರೋಲ್ ಬಂಕ್ ಇದೆ ಅಂತ ಗೊತ್ತಾಗುತ್ತೆ. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡ್ರೆ ಸೇಫ್ ಅಂತ ಅಂದ್ಕೊಂಡು ಪೆಟ್ರೋಲ್ ತುಂಬಿಸ್ಕೊಳ್ಳಲು ಶುರು ಮಾಡ್ತಾಳೆ. ಅಷ್ಟರಲ್ಲಿ ಅವಳ ಫೋನ್ ರಿಂಗ್ ಆಗುತ್ತೆ. ಅವಳ ತಂಗಿ ಇನ್ನೆಷ್ಟು ದೂರ ಇದೆಯಾ ಅಂತ ಕೇಳ್ತಾಳೆ. ಟ್ರೇಸಿ ಎಲ್ಲ ಸರಿಯಾಗಿದ್ದರೆ ಇನ್ನು 5 ಗಂಟೆಗಳಲ್ಲಿ ಮನೆ ತಲುಪ್ತೀನಿ ಅಂತ ಹೇಳ್ತಾಳೆ. ಆದರೆ ಫೋನಲ್ಲಿ ಮಾತನಾಡ್ತಿದ್ದ ಟ್ರೇಸಿಗೆ ಒಂದು ವಿಷಯ ಗಮನಕ್ಕೆ ಬರೋದೇ ಇಲ್ಲ. ಅಲ್ಲೇ ನಿಂತಿದ್ದ ಒಂದು ಕಪ್ಪು ಕಾರಿನ ಡ್ರೈವರ್ ಟ್ರೇಸಿಯ ಕಾರಿಗೆ ಬರುತ್ತಿದ್ದ ಪೆಟ್ರೋಲ್ ಪೈಪ್ನಿಂದ ಅವನ ಕಾರಿಗೆ ಪೆಟ್ರೋಲ್ ಕದ್ದು ತುಂಬಿಸ್ಕೊಳ್ತಿರ್ತಾನೆ. ಫೋನ್ ಮುಗಿಸಿದ ಟ್ರೇಸಿ ಏನೂ ಅನುಮಾನಿಸದೆ ಬಿಲ್ ಪೇ ಮಾಡಿ ಕಾರನ್ನು ಸ್ವಲ್ಪ ಮುಂದೆ ತೆಗೆದುಕೊಂಡು ಸೈಡ್ಗೆ ನಿಲ್ಲಿಸ್ತಾಳೆ. ಹಿಂದೆ ನಿಂತಿದ್ದ ಟ್ರಕ್ಕಿಗೆ ದಾರಿ ಬಿಡೋಣ ಅಂತ. ಆಮೇಲೆ ಬಿಲ್ ನೋಡಿದಾಗ ಅವಳಿಗೆ ಏನೋ ಡೌಟ್ ಬರುತ್ತೆ. ಇಷ್ಟು ಪೆಟ್ರೋಲ್ ನಾನು ಹಾಕಿಸ್ಕೊಂಡೇ ಇಲ್ವಲ್ಲ ಅಂತ ಯೋಚನೆ ಶುರುವಾಗುತ್ತೆ. ಅಷ್ಟರಲ್ಲಿ ಅವಳ ಕಣ್ಣಿಗೆ ಮತ್ತೆ ಅದೇ ಟ್ರಕ್ ಕಾಣಿಸುತ್ತೆ. ಮೊದಲಿನಿಂದಲೂ ತೊಂದರೆ ಕೊಡ್ತಿದ್ದ ಅದೇ ಟ್ರಕ್. ಅದನ್ನು ನೋಡಿ ಟ್ರೇಸಿಗೆ ಮತ್ತೆ ಕೋಪ ಬರುತ್ತೆ. ಇದಕ್ಕೂ ಇದೇ ಕಾರಣ ಇರಬೇಕು ಅಂತ ಮನಸ್ಸಿನಲ್ಲೇ ಟ್ರಕ್ ಡ್ರೈವರ್ ಮೇಲೆ ಬಯೋಕ್ಕೆ ಶುರು ಮಾಡ್ತಾಳೆ. ಪೆಟ್ರೋಲ್ ಬಂಕ್ ಬಿಟ್ಟು ಮತ್ತೆ ಪ್ರಯಾಣನ ಮುಂದುವರಿಸ್ತಾಳೆ. ರಸ್ತೆ ತುಂಬ ಹಿಮದಿಂದ ಮುಚ್ಚಿಕೊಂಡಿದ್ದ ಕಾರಣ ಅವಳು 80 ಕಿಲೋಮೀಟರ್ ಸ್ಪೀಡ್ನಲ್ಲಿ ಕಾರ್ ಓಡಿಸ್ತಾ ಇರ್ತಾಳೆ. ಅಷ್ಟರಲ್ಲಿ ಅದೇ ದೊಡ್ಡ ಟ್ರಕ್ ಮತ್ತೆ ಅವಳ ಕಾರ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗುತ್ತೆ. ಈ ಸಾರಿ ಮಾತ್ರ ಆ ಟ್ರಕ್ ಡ್ರೈವರ್ ಟ್ರೇಸಿಯನ್ನು ಸುಮ್ಮನೆ ಬಿಡೋ ಮನಸ್ಸಿನಲ್ಲಿ ಇರಲಿಲ್ಲ. ಅವಳನ್ನು ಎದುರಿಸೋಕೆ ಕಾಡೋಕೆ ಪಕ್ಕಾ ತೀರ್ಮಾನ ಮಾಡ್ಕೊಂಡಿದ್ದ ಅನಿಸುತ್ತೆ. ಟ್ರೇಸಿನ ಓವರ್ಟೇಕ್ ಮಾಡಾದ್ಮೇಲೆ ಆ ಟ್ರಕ್ ಮುಂದೆ ಹೋಗಿ ಸ್ಪೀಡ್ ಹೆಚ್ಚು ಮಾಡಲ್ಲ. ಬದಲಿಗೆ ಬೇಕು ಅಂತಲೇ ಅವಳ ಕಾರ್ ಮುಂದೆ ನಿಧಾನವಾಗಿ ಹೋಗೋಕ್ಕೆ ಶುರು ಮಾಡ್ತಾನೆ. ಇದನ್ನು ನೋಡಿ ಟ್ರೇಸಿಗೆ ಸಿಕ್ಕಾಬಟ್ಟೆ ಕೋಪ ಬರುತ್ತೆ. ಅವಳು ಬಲಗಡೆ ಕಾರ್ ತಗೊಂಡು ಓವರ್ಟೇಕ್ ಮಾಡಲು ಪ್ರಯತ್ನ ಮಾಡ್ತಾಳೆ. ಆದರೆ ಅವಳು ಸ್ಪೀಡ್ ಜಾಸ್ತಿ ಮಾಡಿದ ತಕ್ಷಣ ಟ್ರಕ್ ಡ್ರೈವರ್ ಕೂಡ ತನ್ನ ಸ್ಪೀಡ್ನ ಜಾಸ್ತಿ ಮಾಡ್ತಾನೆ. ಇವರಿಬ್ಬರ ನಡುವೆ ಒಂದು ರೀತಿ ವಿಚಿತ್ರವಾದ ಸ್ಪರ್ಧೆ ಶುರುವಾಗುತ್ತೆ. ಕೊನೆಗೆ ಟ್ರೇಸಿ ಆಕ್ಸಿಲೇಟರ್ನ ಜೋರಾಗಿ ಒತ್ತಿ ಹೇಗೋ ಟ್ರಕ್ಕನ್ನು ಓವರ್ಟೇಕ್ ಮಾಡ್ತಾಳೆ. ಆದರೆ ಟ್ರಕ್ ಡ್ರೈವರ್ ಅಷ್ಟಕ್ಕೆ ಸುಮ್ಮನಾಗಿರಲ್ಲ. ಕೆಲವೇ ಕ್ಷಣದಲ್ಲಿ ಮತ್ತೆ ಅವನೇ ಟ್ರೇಸಿಯನ್ನು ಓವರ್ಟೇಕ್ ಮಾಡಿ ಅವಳ ಮುಂದೆ ಬಂದು ನಿಲ್ತಾನೆ. ಆಗ ಟ್ರೇಸಿ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥ ಮಾಡ್ಕೋತಾಳೆ. ಇವನು ಉದ್ದೇಶಪೂರ್ವಕವಾಗಿ ನನ್ನನ್ನು ಕಾಡುತ್ತಿದ್ದಾನೆ. ಅವಳು ಸ್ಪೀಡ್ನ ಕಡಿಮೆ ಮಾಡ್ತಾಳೆ. ಇವನು ಮುಂದೆ ಹೋಗಲಿ, ನಾನು ನನ್ನ ಪಾಡಿಗೆ ಹೋಗ್ತೀನಿ ಅಂತ ಅಂದ್ಕೋತಾಳೆ. ಆದರೆ ಆಶ್ಚರ್ಯ ಏನಂದರೆ ಟ್ರಕ್ ಡ್ರೈವರ್ ಕೂಡ ತನ್ನ ಸ್ಪೀಡ್ ಕಡಿಮೆ ಮಾಡ್ತಾನೆ. ಟ್ರೇಸಿ ಎಷ್ಟು ನಿಧಾನ ಮಾಡಿದರೂ ಟ್ರಕ್ ಕೂಡ ಅಷ್ಟೇ ನಿಧಾನವಾಗಿ ಹೋಗ್ತಿರುತ್ತೆ. ಈಗ ಟ್ರೇಸಿಯ ತಾಳ್ಮೆ ಸಂಪೂರ್ಣವಾಗಿ ಕಳೆದು ಹೋಯಿತು. ಏನಾದರೂ ಆಗಲಿ ಈ ಟ್ರಕ್ಕನ್ನು ಓವರ್ಟೇಕ್ ಮಾಡೇ ಬಿಡ್ತೀನಿ ಅಂತ ನಿರ್ಧಾರ ಮಾಡ್ತಾಳೆ. ಅವಳು ಮತ್ತೆ ಬಲಗಡೆ ಕಾರ್ ತಗೋತಾಳೆ. ಆದರೆ ಅದೇ ಸಮಯದಲ್ಲಿ ಎದುರಿನಿಂದ ಡೈರೆಕ್ಟಾಗಿ ಒಂದು ಕಾರು ವೇಗವಾಗಿ ಬರ್ತಿರ್ತದೆ. ಕೊನೆಯ ಕ್ಷಣದಲ್ಲಿ ಟ್ರೇಸಿ ಬ್ರೇಕ್ ಹಾಕಿದ್ರಿಂದ ದೊಡ್ಡ ಅಪಘಾತ ತಪ್ಪಿ ಹೋಗುತ್ತೆ. ಇದಾದ ನಂತರ ಟ್ರಕ್ ಹಲವು ಕಿಲೋಮೀಟರ್ಗಳವರೆಗೆ ಅವಳ ದಾರಿಯನ್ನೇ ಬ್ಲಾಕ್ ಮಾಡಿಕೊಂಡು ಹೋಗ್ತಿರುತ್ತೆ. ಟ್ರೇಸಿ ಸಂಪೂರ್ಣವಾಗಿ ಟೆನ್ಷನ್ ಆಗಿರ್ತಾಳೆ. ಸ್ವಲ್ಪ ದೂರದ ನಂತರ ಅವಳಿಗೆ ಒಣಗಿದ ರಸ್ತೆ ಒಂದು ಜಾಗ ಸಿಗ್ತದೆ. ಇದೀಗ ಓವರ್ಟೇಕ್ ಮಾಡಬಹುದು ಅಂತ ಅವಳು ಮತ್ತೆ ಪ್ರಯತ್ನ ಮಾಡ್ತಾಳೆ. ಆದರೆ ಈ ಸಲವೂ ಕೂಡ ಟ್ರಕ್ ಡ್ರೈವರ್ ತುಂಬ ಚಾಲಾಕಿತನದಿಂದ ಅವಳನ್ನು ತಡೀತಾನೆ. ಇನ್ನು ಸಾಕು ಅಂತ ಟ್ರೇಸಿ ತನ್ನ ಕಾರಿನ ವೇಗ ಕಡಿಮೆ ಮಾಡಿ ಟ್ರಕ್ ದೂರ ಹೋಗುವವರೆಗೂ ಕಾಯೋಣ ಅಂತ ತೀರ್ಮಾನ ಮಾಡ್ತಾಳೆ. ಅಷ್ಟರಲ್ಲಿ ಟ್ರಕ್ ಡ್ರೈವರ್ ಕೈಯಿಂದ ಸಿಗ್ನಲ್ ಕೊಟ್ಟು ಬಾ ಈಗ ಓವರ್ಟೇಕ್ ಮಾಡು ಅನ್ನೋ ರೀತಿ ಸೂಚನೆ ಕೊಡ್ತಾನೆ. ಟ್ರೇಸಿ ಬಹುಶಃ ಇವನಿಗೆ ತನ್ನ ತಪ್ಪಿನ ಅರಿವಾಗಿರಬೇಕು ಅಂತ ನಂಬ್ತಾಳೆ.
ಆದರೆ ಅವಳು ಟ್ರಕ್ಕನ್ನು ಓವರ್ಟೇಕ್ ಮಾಡಲು ಮುಂದಾದ ತಕ್ಷಣ ಟ್ರಕ್ ಡ್ರೈವರ್ ಏಕಾಏಕಿ ತನ್ನ ಟ್ರಕ್ಕನ್ನು ಅವಳ ಕಡೆ ತಿರುಗಿಸ್ತಾನೆ, ಮತ್ತೆ ದಾರಿಯನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡ್ತಾನೆ. ಈಗಲೂ ಅಷ್ಟೇ ಟ್ರೇಸಿ ಕೊನೆ ಕ್ಷಣದಲ್ಲಿ ಬ್ರೇಕ್ ಹಾಕಿದ್ದರಿಂದ ಮತ್ತೊಂದು ಭೀಕರ ಅಪಘಾತ ತಪ್ಪಿ ಹೋಗುತ್ತೆ. ಈ ಘಟನೆ ಆದ ಮೇಲೆ ಟ್ರೇಸಿ ಒಂದು ನಿರ್ಧಾರ ಮಾಡ್ತಾಳೆ. ಇವನ ಜೊತೆ ಇನ್ನು ಜಗಳ ಬೇಡ, ಇವನಿಂದ ದೂರ ಇರೋದೇ ಒಳ್ಳೆಯದು ಅಂತ ಅವಳು ಕಾರನ್ನು ರಸ್ತೆ ಬದಿಯಲ್ಲಿ ನಿಲ್ಲಿಸ್ಬಿಡ್ತಾಳೆ. ಆ ಟ್ರಕ್ ಕಣ್ಣಿಗೆ ಕಾಣದಷ್ಟು ದೂರ ಹೋಗುವವರೆಗೂ ಅಲ್ಲೇ ಕಾಯಲು ಶುರು ಮಾಡ್ತಾಳೆ. ಆದರೆ ಸ್ವಲ್ಪ ಸಮಯ ಕಾಯ್ದು ಟ್ರಕ್ ಕಣ್ಣಿಗೆ ಕಾಣಿಸದ ನಂತರ ಟ್ರೇಸಿ ಮತ್ತೆ ತನ್ನ ಪ್ರಯಾಣ ಮುಂದುವರಿಸ್ತಾಳೆ. ಕೆಲವು ಕಿಲೋಮೀಟರ್ ಮುಂದೆ ಹೋಗ್ತಿದ್ದಂಗೆ ರಸ್ತೆ ಬದಿಯಲ್ಲಿ ಇಬ್ಬರು ಸಹಾಯ ಕೇಳ್ತಿರ್ತಾರೆ. ಅದನ್ನು ನೋಡಿ ಟ್ರೇಸಿ ಕಾರ್ ನಿಲ್ಲಿಸಿ ಅವರ ಹತ್ತಿರ ಹೋಗ್ತಾಳೆ. ಹೋಗಿ ನೋಡಿದಾಗ ಅವರು ಅವಳಿಗೆ ಗೊತ್ತಿರೋರೇ ಆಗಿರ್ತಾರೆ. ಅವಳು ಅವರಿಗೆ ಏನಾಯಿತು ಅಂತ ಕೇಳ್ತಾಳೆ. ಅವರ ಮಗಳು ಕುಡಿದ ಮತ್ತಿನಲ್ಲಿ ಕಾರು ಓಡಿಸಿ ಅಪಘಾತ ಮಾಡಿಕೊಂಡಿದ್ದಾಳೆ. ಆ ಸುದ್ದಿ ಕೇಳಿ ಗಾಬರಿಯಲ್ಲಿ ಹೊರಟಿದ್ದರಿಂದ ತಿನ್ನೋಕೆ ಏನೂ ಇಲ್ಲ, ಕುಡಿಯೋಕ್ಕೂ ನೀರು ಇಲ್ಲ ಅಂತ ಹೇಳ್ತಾರೆ. ಅದು ಕೇಳಿದ ಟ್ರೇಸಿಗೆ ತನ್ನ ಕಾರಿನಲ್ಲಿದ್ದ ನೀರಿನ ಬಾಟಲ್ ಮತ್ತು ಬ್ರೆಡ್ ನೆನಪಾಗುತ್ತೆ. ಅವಳು ಯಾವುದೇ ಯೋಚನೆ ಮಾಡದೆ ತನ್ನ ಬಳಿ ಇದ್ದ ನೀರು ಮತ್ತು ಬ್ರೆಡ್ಡನ್ನು ಅವರಿಗೆ ಕೊಡ್ತಾಳೆ. ಆದರೆ ಅಮ್ಮನ ಆರೋಗ್ಯ ತುಂಬ ಗಂಭೀರವಾಗಿದ್ದರಿಂದ ಹೆಚ್ಚು ಸಮಯ ಅಲ್ಲೇ ನಿಲ್ಲಲು ಆಗಲಿಲ್ಲ. ಅವರಿಗೆ ಬಾಯ್ ಅಂತ ಹೇಳಿ ಮತ್ತೆ ಪ್ರಯಾಣವನ್ನು ಮುಂದುವರಿಸ್ತಾಳೆ. ಅವಳಿಗೆ ಮತ್ತೊಂದು ವಿಚಿತ್ರ ವಿಷಯ ಗಮನಕ್ಕೆ ಬರುತ್ತೆ. ಕಾರಿನಲ್ಲಿ ಫ್ಯೂಯಲ್ ಗೇಜ್ ಏನೋ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ನಲ್ಲಿ ಅವಳ ಕಾರು ಸುಮಾರು 500 ಕಿಲೋಮೀಟರ್ ಓಡ್ತಿತ್ತು. ಆದರೆ ಈ ಬಾರಿ ಕೇವಲ 100 ಕಿಲೋಮೀಟರ್ ಬರೋದ್ರೊಳಗೆ ಅರ್ಧ ಟ್ಯಾಂಕ್ ಖಾಲಿಯಾಗಿದೆ. ಇದನ್ನು ನೋಡಿ ಟ್ರೇಸಿಗೆ ಶಾಕ್ ಆಗುತ್ತೆ. ಆ ಪೆಟ್ರೋಲ್ ಬಂಕ್ನವನು ಮೋಸ ಮಾಡಿರಬೇಕು ಅಂತ ಕೋಪ ಮಾಡ್ಕೋತಾಳೆ. ಅಷ್ಟರಲ್ಲಿ ಅವಳು ಮಿರರ್ನಲ್ಲಿ ನೋಡಿದಾಗ ಅವಳ ಮೈ ಚುಮ್ಮನ್ಸುತ್ತೆ. ಅದೇ ಟ್ರಕ್ ಮತ್ತೊಮ್ಮೆ ಅವಳ ಹಿಂದೆ ಕಾಣಿಸ್ಕೊಳ್ಳುತ್ತೆ. ಈ ಬಾರಿ ಟ್ರಕ್ ತುಂಬ ವೇಗವಾಗಿ ಅವಳ ಕಡೆ ಬರ್ತಿರುತ್ತೆ. ಟ್ರೇಸಿಯ ಹೃದಯ ಬಡಿತ ಜೋರಾಗ್ತಾ ಹೋಗುತ್ತೆ. ಆದರೆ ನಿಜವಾದ ಭಯ ಈಗ ಶುರುವಾಗುತ್ತೆ. ಯಾಕಂದರೆ ಈ ಬಾರಿ ಟ್ರಕ್ ಅವಳನ್ನು ಓವರ್ಟೇಕ್ ಮಾಡುವ ಪ್ರಯತ್ನನೇ ಮಾಡಲಿಲ್ಲ. ಬದಲಿಗೆ ನೇರವಾಗಿ ಅವಳ ಕಾರಿಗೆ ಡಿಕ್ಕಿ ಹೊಡೆಯುವಂತೆ ವೇಗವಾಗಿ ಬರ್ತಾ ಇರುತ್ತೆ. ಇದನ್ನು ನೋಡಿ ಟ್ರೇಸಿ ಭಯದಿಂದ ಆಕ್ಸಿಲೇಟರನ್ನು ಜೋರಾಗಿ ಒತ್ತುತ್ತಾಳೆ. ಆದರೆ ಅವಳ ಕಾರಿನ ವೇಗ ಆ ದೈತ್ಯ ಟ್ರಕ್ಗೆ ಸರಿಸಾಟಿ ಇರಲ್ಲ. ಈಗ ಟ್ರೇಸಿ ತನ್ನ ಜೀವವನ್ನು ಉಳಿಸ್ಕೊಳ್ಳಲು ಹೋರಾಡಲೇಬೇಕಾದ ಪರಿಸ್ಥಿತಿ. ಟ್ರಕ್ನಿಂದ ತಪ್ಪಿಸಿಕೊಳ್ಳಲು ಟ್ರೇಸಿ ತನ್ನ ಕಾರನ್ನು ಹತ್ತಿಂದ ಇತ್ತ ತಿರುಗಿಸ್ತಾ ಓಡಿಸ್ತಾ ಹೋಗ್ತಾಳೆ. ಆದರೆ ರಸ್ತೆ ತುಂಬ ಹಿಮದಿಂದ ಜಾರುವಂತಿದ್ದ ಕಾರಣ ಅವಳಿಗೆ ಕಾರನ್ನು ಬೇಕಾದಂತೆ ನಿಯಂತ್ರಿಸಲು ಆಗುತ್ತಿರಲಿಲ್ಲ. ಈ ಕಡೆ ಟ್ರಕ್ ಡ್ರೈವರ್ ಕೂಡ ಅವಳನ್ನೇ ಫಾಲೋ ಮಾಡ್ತಾನೆ. ಅವಳು ಹೋಗಿದ್ದ ಕಡೆನೇ ಅವನು ಹೋಗ್ತಾ ಉದ್ದೇಶಪೂರ್ವಕವಾಗಿ ಅವಳನ್ನು ಬೆದರಿಸ್ತಾ ಇರ್ತಾನೆ. ಇದನ್ನೆಲ್ಲ ನೋಡಿ ಟ್ರೇಸಿ ಸಂಪೂರ್ಣ ಗಾಬರಿ ಆಗ್ತಾಳೆ. ಇವನಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾಳೆ. ಅಷ್ಟರಲ್ಲಿ ರಸ್ತೆ ಬದಿಯಲ್ಲಿದ್ದ ಒಂದು ಬೋರ್ಡ್ ಅವಳ ಗಮನಕ್ಕೆ ಬರುತ್ತೆ. ಅದರಲ್ಲಿ ಇನ್ನು 5 ಕಿಲೋಮೀಟರ್ ಮುಂದೆ ಒಂದು ರೆಸ್ಟೋರೆಂಟ್ ಇದೆ ಎಂದು ಬರೆದಿತ್ತು. ಅದನ್ನು ನೋಡಿದ ಟ್ರೇಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಲ್ಲಿಗೆ ಹೋದರೆ ಜನ ಇರ್ತಾರೆ, ಸಹಾಯ ಸಿಗ್ಬೋದು ಅಂತ ಅಂದ್ಕೊತಾಳೆ. ಅವಳು ನೇರವಾಗಿ ರೆಸ್ಟೋರೆಂಟ್ ಕಡೆ ಕಾರು ತಿರುಗಿಸ್ತಾ ಹೋಗ್ತಾಳೆ. ಆದರೆ ಟ್ರಕ್ ಡ್ರೈವರ್ ಅವಳನ್ನು ಅಷ್ಟು ಸುಲಭವಾಗಿ ಬಿಡಲಿಲ್ಲ. ರೆಸ್ಟೋರೆಂಟ್ ತಲುಪುವಷ್ಟರಲ್ಲಿ ಮೊದಲೇ ಅವನು ತನ್ನ ಟ್ರಕ್ನಿಂದ ಟ್ರೇಸಿಯ ಕಾರಿಗೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 3-4 ಸಾರಿ ಡಿಕ್ಕಿ ಹೊಡೆದಿರ್ತಾನೆ. 3ನೇ ಡಿಕ್ಕಿ ಎಷ್ಟು ಭೀಕರವಾಗಿತ್ತೆಂದರೆ ಟ್ರೇಸಿಯ ಕಾರು ರಸ್ತೆ ಬದಿಯ ಡಿವೈಡರ್ಗೆ ಬಲವಾಗಿ ಡಿಕ್ಕಿ ಹೊಡೆಯುತ್ತೆ. ಅದೃಷ್ಟವಶಾತ್ ಆ ಡಿವೈಡರ್ ಇದ್ದ ಕಾರಣ ಕಾರು ಕಣಿವೆಗೆ ಉರುಳಿ ಬೀಳುವುದನ್ನು ತಪ್ಪಿಸಿಕೊಳ್ಳುತ್ತೆ. ಭಯದಿಂದ ನಡುಗಿದ ಟ್ರೇಸಿ ಹೇಗೋ ಕಾರನ್ನು ಚಲಾಯಿಸಿಕೊಂಡು ರೆಸ್ಟೋರೆಂಟ್ಗೆ ತಲುಪ್ತಾಳೆ. ಕಾರು ನಿಲ್ಲಿಸಿದ ತಕ್ಷಣ ಒಳಗೆ ಓಡಿ ಸಹಾಯ ಕೇಳಲು ಮುಂದಾಗ್ತಾಳೆ. ಆದರೆ ಅವಳು ಒಳಗೆ ಹೋದ ತಕ್ಷಣ ಕಿಟಕಿ ಮೂಲಕ ನೋಡ್ತಾಳೆ. ಅದೇ ಟ್ರಕ್ ರೆಸ್ಟೋರೆಂಟ್ ಹೊರಗೆ ನಿಂತಿರುತ್ತೆ. ಇದನ್ನು ನೋಡಿ ಟ್ರೇಸಿಯ ಹೃದಯವೇ ಬಾಯಿಗೆ ಬಂದಂತಾಗುತ್ತೆ. ಇನ್ನೊಂದು ವಿಚಿತ್ರ ಸಂಗತಿ ಅವಳ ಗಮನಕ್ಕೆ ಬರುತ್ತೆ. ರೆಸ್ಟೋರೆಂಟ್ನಲ್ಲಿದ್ದ ಕೆಲವರು ಅವಳನ್ನೇ ವಿಚಿತ್ರವಾಗಿ ನೋಡ್ತಿರ್ತಾರೆ. ಅವರಿಗೆ ಏನೋ ಗೊತ್ತಿರುವಂತೆ ಅಥವಾ ಯಾರನ್ನೋ ಕಾಯುತ್ತಿರುವಂತೆ ಕಾಣುತ್ತಿತ್ತು. ಇದನ್ನು ನೋಡಿ ಟ್ರೇಸಿಗೆ ಅನುಮಾನ ಶುರುವಾಯ್ತದೆ. ಆ ಟ್ರಕ್ ಡ್ರೈವರ್ ಇಲ್ಲೇ ಎಲ್ಲೋ ಇರಬಹುದಾ ಅಂತ ಭಯಗೊಂಡ ಟ್ರೇಸಿ ಅಗತ್ಯ ಬಿದ್ದರೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಹತ್ತಿರದ ಟೇಬಲ್ನಲ್ಲಿ ಇದ್ದ ಒಂದು ಚಾಕುವನ್ನು ಕೈಗೆತ್ತಿಕೊಳ್ತಾಳೆ. ಆದರೆ ಕೆಲವು ಕ್ಷಣಗಳ ನಂತರ ಕಿಟಕಿಯಿಂದ ನೋಡಿದಾಗ ಆ ಟ್ರಕ್ ಅಲ್ಲಿಂದ ಹೊರಟು ವಿರುದ್ಧ ದಿಕ್ಕಿಗೆ ಹೋಗುವುದನ್ನು ಅವಳು ಗಮನ ಮಾಡ್ತಾಳೆ. ಅದನ್ನು ನೋಡಿ ಟ್ರೇಸಿಗೆ ಸ್ವಲ್ಪ ನೆಮ್ಮದಿಯ ಉಸಿರು ಬಿಟ್ಟಂತಾಗುತ್ತೆ. ಕೊನೆಗೂ ಅವನು ಹೋದ ಅಂತ ಅಂದ್ಕೊಂಡು ತಕ್ಷಣ ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಡಲು ನಿರ್ಧಾರ ಮಾಡ್ತಾಳೆ. ರೆಸ್ಟೋರೆಂಟ್ನಿಂದ ಹೊರಟ ಕೆಲವೇ ನಿಮಿಷಗಳಲ್ಲಿ ಟ್ರೇಸಿಗೆ ರಸ್ತೆ ಬದಿಯಲ್ಲಿ ಒಂದು ಪೊಲೀಸ್ ಕಾರು ಕಾಣಿಸುತ್ತೆ. ಒಂದು ಕ್ಷಣವೂ ತಡ ಮಾಡದೆ ಅವಳು ಕಾರು ನಿಲ್ಲಿಸಿ ಇದುವರೆಗೂ ನಡೆದ ಎಲ್ಲ ಘಟನೆಗಳನ್ನು ಪೊಲೀಸ್ನರಿಗೆ ಹೇಳ್ತಾಳೆ. ಎಲ್ಲವನ್ನ ಕೇಳಿದ ಪೊಲೀಸ್ ಅಧಿಕಾರಿ ಗಂಭೀರವಾಗಿ ಇದು ಸಾಮಾನ್ಯ ರಸ್ತೆ ಅಪಘಾತವಲ್ಲ, ಯಾರೋ ಬೇಕು ಅಂತಲೇ ನಿಮ್ಮನ್ನು ಕೊಲ್ಲಲು ಪ್ರಯತ್ನ ಮಾಡ್ತಿದ್ದಾರೆ ಅಂತ ಹೇಳ್ತಾನೆ. ಅವರು ಟ್ರೇಸಿಗೆ ನಮ್ಮ ಜೊತೆಗೆ ಪೊಲೀಸ್ ಸ್ಟೇಷನ್ಗೆ ಬಾ, ನಿನ್ನ ಹೇಳಿಕೆ ದಾಖಲಿಸಬೇಕು ಅಂತ ಹೇಳ್ತಾರೆ.
ಆದರೆ ಟ್ರೇಸಿಯ ಮನಸ್ಸಲ್ಲಿ ಒಂದೇ ಚಿಂತೆ, ಅವಳ ತಾಯಿ. ಅವರ ಆರೋಗ್ಯ ತುಂಬ ಗಂಭೀರವಾಗಿದೆ, ಇನ್ನೊಂದು ನಿಮಿಷನೂ ಕೂಡ ವ್ಯರ್ಥ ಮಾಡಬಾರ್ದು ಅಂತ ಅವಳಿಗೆ ಅನಿಸುತ್ತೆ. ಹಾಗಾಗಿ ಅವಳು, ಇದು ದೊಡ್ಡ ವಿಷಯ ಏನಲ್ಲ ಸರ್, ನಾನು ಇದನ್ನು ನಾನೇ ನೋಡ್ಕೊಳ್ತೇನೆ, ಈಗ ನಾನು ಮನೆಗೆ ತಲುಪೋದು ಮುಖ್ಯ ಅಂತ ಅಲ್ಲಿಂದ ಹೊರಟೋಗ್ತಾಳೆ. ಪೊಲೀಸರ ಜೊತೆಗೆ ಮಾತನಾಡಿದ ನಂತರ ಟ್ರೇಸಿ ಮತ್ತೆ ತನ್ನ ಪ್ರಯಾಣನ ಮುಂದುವರಿಸ್ತಾಳೆ. ಸ್ವಲ್ಪ ದೂರ ಬಂದ ಮೇಲೂ ಆ ಟ್ರಕ್ ಎಲ್ಲಿಯೂ ಕಾಣಿಸಿರಲ್ಲ. ಸುಮಾರು 100 ಕಿಲೋಮೀಟರ್ವರೆಗೂ ಪ್ರಯಾಣ ಮುಗಿಸಿ ಈಗ ಅವಳು ತನ್ನ ಮನೆಯ ಕಡೆ ಹೋಗುವ ಹೈವೇಗೆ ತಲುಪ್ತಾಳೆ. ಇನ್ನೇನು 2 ಗಂಟೆಗಳಲ್ಲಿ ನಾನು ಮನೆ ತಲುಪ್ತೀನಿ ಅಂತ ನೆಮ್ಮದಿಯಾಗಿರ್ತಾಳೆ. ಅವಳು ಹಾಗೆ ಅಂದುಕೊಂಡ ಕ್ಷಣದಲ್ಲಿ ಅವಳು ಮಿರರ್ ನೋಡಿದ ತಕ್ಷಣ ಅದೇ ಟ್ರಕ್ ಮತ್ತೆ ಕಾಣಿಸ್ಕೊಳ್ಳುತ್ತೆ. ಈ ಬಾರಿ ಟ್ರೇಸಿಗೆ ಭಯಕ್ಕಿಂತ ಕೋಪನೇ ಜಾಸ್ತಿ ಬರುತ್ತೆ. ಅವಳು ಕಾರಿನ ಸ್ಪೀಡನ್ನು ಸಾಧ್ಯವಾದಷ್ಟು ಹೆಚ್ಚಿಗೆ ಮಾಡ್ತಾಳೆ. ಹೇಗಾದರೂ ಈ ಟ್ರಕ್ನಿಂದ ತಪ್ಪಿಸ್ಕೊಳ್ಬೇಕು ಅನ್ನೋದೇ ಅವಳ ಗುರಿ. ಆದರೆ ಅವಳ ಕಾರಿನ ವೇಗ ಮತ್ತೆ ಆ ಟ್ರಕ್ಕಿಗೆ ಸರಿಸಾಟಿಯಾಗಿರಲ್ಲ. ಕೆಲವೇ ಕ್ಷಣದಲ್ಲಿ ಟ್ರಕ್ ಮತ್ತೆ ಅವಳ ಕಾರಿನ ಹತ್ತಿರ ಬಂದೇ ಬಿಡುತ್ತೆ. ಅದನ್ನು ನೋಡಿದ ಟ್ರೇಸಿಗೆ ಇವನು ಈ ಬಾರಿ ನೇರವಾಗಿ ಡಿಕ್ಕಿ ಹೊಡೆಯಬಹುದು ಅನ್ನೋ ಭಯ ಶುರುವಾಗುತ್ತೆ. ಭಯದಿಂದ ಅವಳು ಏಕಾಏಕಿ ಸ್ಟೇರಿಂಗ್ನ ತಿರುಗಿಸಿ ಕಾರನ್ನು ತಿರುಗಿಸ್ತಾ ಹೋಗ್ತಾಳೆ. ಒಂದು ಅಪಾಯಕಾರಿ ಯೂಟರ್ನ ಮತ್ತೆ ತಗೊಂಡೇ ಬಿಡ್ತಾಳೆ. ನಂತರ ರಸ್ತೆ ಬದಿಯಲ್ಲಿ ಕಾರನ್ನು ನಿಲ್ಲಿಸಿ ಎಲ್ಲ ಲೈಟರ್ಗಳನ್ನು ಆಫ್ ಮಾಡಿಬಿಡ್ತಾಳೆ. ಉಸಿರು ಬಿಗಿ ಹಿಡಿದು ಒಂದು ಸದ್ದು ಮಾಡದೆ ಕಾರಿನೊಳಗೆ ಕುಳಿತುಕೊಬಿಡ್ತಾಳೆ. ಕೆಲವು ಕ್ಷಣಗಳ ನಂತರ ಅದೇ ಟ್ರಕ್ ಮತ್ತೆ ಆ ರಸ್ತೆಯಲ್ಲಿ ಮುಂದೆ ಹೋಗ್ಬಿಡುತ್ತೆ. ಟ್ರೇಸಿಯ ಕಾರ್ ಕಾಣಿಸ್ತೇ ಇದ್ದಿದ್ದರಿಂದ ಅದು ಇನ್ನೊಂದು ದಿಕ್ಕಿನಲ್ಲಿ ಮುಂದಕ್ಕೆ ಹೋಗ್ಬಿಡುತ್ತೆ. ಟ್ರಕ್ ಕಣ್ಣಿಗೆ ಕಾಣದಷ್ಟು ದೂರ ಹೋದ ಮೇಲೆ ಟ್ರೇಸಿ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿ ಯೂಟರ್ನ್ ತೆಗೆದುಕೊಂಡು ವಿರುದ್ಧ ದಿಕ್ಕಿನಲ್ಲಿ ಹೊರಟು ಹೋಗ್ತಾಳೆ. ಅವಳಿಗೆ ಗೊತ್ತಿರಲ್ಲ, ಈ ಭಯಾನಕ ಆಟ ಇನ್ನೂ ಮುಗ್ದಿರಲ್ಲ. ಅದರಲ್ಲಿ ಉಳಿದಿದ್ದ ಪೆಟ್ರೋಲ್ ಕೇವಲ 20 ಕಿಲೋಮೀಟರ್ ಹೋಗುವಷ್ಟು ಮಾತ್ರ ಇರುತ್ತೆ. ಆದರೆ ಅವಳ ಮನೆ ಇನ್ನೂ 30 ಕಿಲೋಮೀಟರ್ ಇರ್ತದೆ. ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಹತ್ತಿರದಲ್ಲಿ ಚಿಕ್ಕಪ್ಪನ ಹಳೆಯ ಮನೆ ಇದೆ ಅಂತ ಅವಳಿಗೆ ನೆನಪಾಗುತ್ತೆ. ಬಹುಶಃ ಅಲ್ಲಿಗೆ ಹೋಗಿ ಸಹಾಯ ಕೇಳಬಹುದು ಅಂತ ಅನ್ಕೋತಾಳೆ. ಆದರೆ ಅಲ್ಲಿಗೆ ತಲುಪಿದಾಗ ಅವಳಿಗೆ ದೊಡ್ಡ ನಿರಾಶೆ ಆಗುತ್ತೆ. ಮನೆ ಸಂಪೂರ್ಣವಾಗಿ ಹಾಳಾಗಿ ಬಿಕೋ ಬಿದ್ದಿತ್ತು. ಅವಳ ಚಿಕ್ಕಪ್ಪ ಬಹಳ ವರ್ಷಗಳ ಹಿಂದೆಯೇ ಆ ಜಾಗ ಬಿಟ್ಟು ಹೋಗಿದ್ದರು. ಇನ್ನೂ ಬೇರೆ ದಾರಿ ಇಲ್ಲ ಅಂತ ಮತ್ತೆ ಕಾರ್ ಸ್ಟಾರ್ಟ್ ಮಾಡಿ ಹೊರಡೋಣ ಅಂತ ತಯಾರಾಗ್ತಿದ್ದಾಗ ದೂರದಲ್ಲಿ ಮತ್ತೆ ಅದೇ ಟ್ರಕ್ ಕಾಣಿಸ್ಕೊಂಡುತ್ತೆ. ಈ ಬಾರಿ ಟ್ರೇಸಿಯ ತಾಳ್ಮೆ ಸಂಪೂರ್ಣವಾಗಿ ಮುಗಿದು ಹೋಗಿರುತ್ತೆ. ಕಾರಿನ ಡಿಕ್ಕಿ ತೆಗೆದು ಅದರೊಳಗಿದ್ದ ಒಂದು ಕೊಡಲಿಯನ್ನು ಕೈಗೆತ್ತಿಕೊಳ್ಳುತ್ತಾಳೆ. ಇವತ್ತು ಒಂದು ತೀರ್ಮಾನ ಆಗಲೇಬೇಕು ಅನ್ನೋ ಕೋಪದಲ್ಲಿ ಟ್ರಕ್ ಡ್ರೈವರ್ನ ಎದುರಿಸೋಕೆ ಹೊರಡ್ತಾಳೆ. ಟ್ರೇಸಿ ಹತ್ರ ಟ್ರಕ್ ಬರ್ತಿದ್ದಂಗೆ ಮತ್ತೆ ಅದು ರಿವರ್ಸ್ ತಗೊಳ್ಳೋಕೆ ಶುರು ಮಾಡುತ್ತೆ. ಟ್ರೇಸಿ ತಕ್ಷಣ ರಸ್ತೆ ಬದಿಯಲ್ಲಿ ಔಸ್ಕೋತಾಳೆ. ನಂತರ ಟ್ರಕ್ನ ಹಿಂದೆಯಿಂದ ಹೋಗಿ ಟ್ರಕ್ ಡ್ರೈವರ್ ಮೇಲೆ ಅಟ್ಯಾಕ್ ಮಾಡಬೇಕು ಅಂತ ಅವಳ ಪ್ಲಾನ್ ಆಗಿರುತ್ತೆ. ಆದರೆ ಅವಳ ಪ್ಲಾನ್ ಟ್ರಕ್ ಡ್ರೈವರ್ಗೆ ಗೊತ್ತಾಗಿ ಹೋಗಿರುತ್ತೆ. ಅವನು ಹಿಂದಿನಿಂದ ಬಂದು ಟ್ರೇಸಿಯ ಮೇಲೆ ಹಲ್ಲೆ ಮಾಡ್ತಾನೆ. ಗಾಬರಿಯಾದ ಟ್ರೇಸಿ ತನ್ನ ಜೇಬಿನಲ್ಲಿದ್ದ ಚಿಕ್ಕ ಚಾಕುವನ್ನು ತೆಗೆದು ಟ್ರಕ್ ಡ್ರೈವರ್ಗೆ ಚುಚ್ಚೆ ಬಿಡ್ತಾಳೆ. ಗಾಯಗೊಂಡ ಟ್ರಕ್ ಡ್ರೈವರ್ ತಕ್ಷಣ ತನ್ನ ಟ್ರಕ್ ಒಳಗೆ ಓಡಿ ಹೋಗ್ತಾನೆ. ಈ ಅವಕಾಶವನ್ನು ಬಳಸಿಕೊಂಡ ಟ್ರೇಸಿ ತನ್ನ ಕಾರನ್ನು ಸ್ಟಾರ್ಟ್ ಮಾಡಿ ಹತ್ತಿರದಲ್ಲಿದ್ದ ಒಂದು ಚಿಕ್ಕ ರಸ್ತೆಗೆ ವೇಗವಾಗಿ ಹೊಡ್ತಾಳೆ. ಆದರೆ ಅವಳ ದುರಾದೃಷ್ಟಕ್ಕೆ ಟ್ರಕ್ ಡ್ರೈವರ್ ಮತ್ತೆ ಅವಳನ್ನು ಫಾಲೋ ಮಾಡ್ತಾನೆ. ಈ ಬಾರಿ ಮಾತ್ರ ಟ್ರೇಸಿ ಒಂದು ದೊಡ್ಡ ಪ್ಲಾನ್ ಮಾಡ್ಕೊಂಡಿರ್ತಾಳೆ. ರಸ್ತೆ ಬದಿಯಲ್ಲಿದ್ದ ಬೋರ್ಡ್ನಲ್ಲಿ ಮುಂದೆ ಹೆಪ್ಪುಗಟ್ಟಿದ ಸರೋವರ ಇದೆ ಅಂತ ಬರೆದಿರುತ್ತೆ. ಅದನ್ನು ಅವಳು ಗಮನಿಸ್ತಾಳೆ. ಅಷ್ಟರಲ್ಲಿ ಅವಳ ತಲೆಗೆ ಒಂದು ಐಡಿಯಾ ಬರುತ್ತೆ. ಆ ಟ್ರಕ್ ಜೊತೆಗೆ ಅವನನ್ನು ಆ ಸರೋವರಕ್ಕೆ ಬೀಳಿಸಬೇಕು ಅಂತ ಅವಳ ಪ್ಲಾನ್ ಆಗಿರುತ್ತೆ. ಅವಳು ತನ್ನ ಕಾರಿನ ಸ್ಪೀಡ್ ಜಾಸ್ತಿ ಮಾಡಿ ನೇರವಾಗಿ ಆ ಕಡೆಗೆ ಓಡಿಸಲು ಶುರು ಮಾಡ್ತಾಳೆ. ಟ್ರೇಸಿಯ ಪ್ಲಾನ್ ಪ್ರಕಾರ ಅವಳು ತನ್ನ ಕಾರನ್ನು ಹೆಪ್ಪುಗಟ್ಟಿದ ಸರೋವರದ ಕಡೆಗೆ ವೇಗವಾಗಿ ಓಡಿಸ್ತಾಳೆ ಇರ್ತಾಳೆ. ಅವಳ ಹಿಂದೆ ಬರುತ್ತಿದ್ದ ಟ್ರಕ್ ಡ್ರೈವರ್ಗೆ ಕೂಡ ಯಾವುದೇ ಅನುಮಾನ ಮಾಡದೆ ಅದೇ ವೇಗದಲ್ಲಿ ಅವಳನ್ನು ಹಿಂಬಾಲಿಸ್ತಿರ್ತಾನೆ. ಕೊನೆಯ ಕ್ಷಣದಲ್ಲಿ ಟ್ರೇಸಿ ಕಾರಿನ ಬಾಗಿಲನ್ನು ತೆರೆದು ತನ್ನ ಸಾಕು ನಾಯಿಯನ್ನು ಎತ್ತುಕೊಂಡು ಕಾರಿನಿಂದ ಹೊರಗೆ ಜಿಗಿದು ಬಿಡ್ತಾಳೆ. ಇನ್ನೊಂದು ಕಡೆ ಟ್ರಕ್ ಡ್ರೈವರ್ಗೆ ತಾನು ಬಲೆಗೆ ಬಿದ್ದೆ ಅನ್ನೋದು ಅರ್ಥ ಆಗ್ಬಿಟ್ಟಿರುತ್ತೆ. ಆದರೆ ಆಗಾಗಲೇ ತುಂಬ ತಡವಾಗ್ಬಿಟ್ಟಿರುತ್ತೆ. ಅತಿಯಾದ ವೇಗದಲ್ಲಿದ್ದ ಟ್ರಕ್ ಡ್ರೈವರ್ಗೆ ಬ್ರೇಕ್ ಹಾಕಲು ಕೂಡ ಸಾಧ್ಯವಾಗಿರಲ್ಲ. ಕೆಲವೇ ಕ್ಷಣದಲ್ಲಿ ಟ್ರಕ್ ಜಾರುತ್ತಾ ನೇರವಾಗಿ ಹೆಪ್ಪುಗಟ್ಟಿದ ಸರೋವರದ ಮೇಲೆ ಹೋಗ್ಬಿಡುತ್ತೆ. ಮೊದಲಿಗೆ ಹಿಮದ ಪದರ ಟ್ರಕ್ನ ಭಾರವನ್ನು ತಡೆದಂತೆ ಕಂಡ್ರೂ ಮುಂದಿನ ಕ್ಷಣದಲ್ಲೇ ಅದು ಒಡೆದು ಹೋಗ್ಬಿಡುತ್ತೆ. ದೈತ್ಯ ಟ್ರಕ್ ಸಂಪೂರ್ಣವಾಗಿ ಸಾಗರದೊಳಗೆ ಮುಳುಗೋಗ್ಬಿಡುತ್ತೆ. ಇದನ್ನು ನೋಡಿದ ಟ್ರೇಸಿ ಒಂದು ದೀರ್ಘ ನಿಟ್ಟುಸಿರು ಬಿಡ್ತಾಳೆ. ಕೊನೆಗೂ ಆ ಭಯಾನಕ ಬೆನ್ನಟ್ಟುವಿಕೆಯಿಂದ ಅವಳು ಪಾರಾಗಿರ್ತಾಳೆ. ತನ್ನ ಸಾಕು ನಾಯಿಯನ್ನು ಕರೆದುಕೊಂಡು ಉಳಿದಿದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಮನೆ ಕಡೆ ಹೊರಡ್ತಾಳೆ. ಸುಮಾರು 1 ಗಂಟೆಯ ಕಷ್ಟದ ಪ್ರಯಾಣದ ನಂತರ ಕೊನೆಗೂ ಮನೆ ತಲುಪ್ತಾಳೆ. ಆದರೆ ಅವಳಿಗೆ ಅಲ್ಲಿ ಇನ್ನೊಂದು ದುಃಖದ ಸುದ್ದಿ ಕಾದಿರುತ್ತೆ. ಅವಳು ಮನೆ ತಲುಪುವ 2 ಗಂಟೆಗಳ ಮೊದಲೇ ಅವಳ ತಾಯಿ ಕೊನೆಯುಸಿರು ಎಳೆದಿರ್ತಾರೆ. ತಾಯಿಯನ್ನು ಕೊನೆಯ ಬಾರಿಗೆ ನೋಡುವ ಅವಕಾಶವು ಟ್ರೇಸಿಗೆ ಸಿಕ್ಕಿರಲಿಲ್ಲ. ಒಬ್ಬ ಹುಚ್ಚು ಟ್ರಕ್ ಡ್ರೈವರ್ನ ರೋಡ್ ರೇಜ್ ಅವಳ ಜೀವನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿರುತ್ತೆ. ಈ ಕತೆ ನಮಗೆ ಒಂದು ದೊಡ್ಡ ಪಾಠವನ್ನು ಹೇಳ್ತದೆ ಗೆಳೆಯರೆ. ರಸ್ತೆಯಲ್ಲಿ ಎಷ್ಟೇ ಕೋಪ ಬಂದರೂ ಅದನ್ನು ಡ್ರೈವಿಂಗ್ ಮೇಲೆ ತೋರಿಸಬಾರ್ದು. ಒಂದು ಕ್ಷಣದ ಕೋಪ ನಮ್ಮ ಜೀವನವನ್ನೇ ಅಲ್ಲ, ಇನ್ನೊಬ್ಬರ ಜೀವನವನ್ನು ಅಪಾಯಕ್ಕೆ ತಳ್ಳಬಹುದು. ಆದ್ದರಿಂದ ವಾಹನ ಓಡಿಸುವಾಗ ಯಾವಾಗಲೂ ತಾಳ್ಮೆಯಿಂದಿರಿ, ಶಾಂತವಾಗಿರಿ ಹಾಗೂ ಸುರಕ್ಷಿತವಾಗಿರಿ ಅಂತ ಹೇಳ್ತಾ ಈ ಕಥೆಯನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.